ಏಜ್ 35 ವರ್ಷ ಆಗಿದೆ, ಮಕ್ಕಳಾಗಲ್ಲ ಇಂದ್ರ ಮಕ್ಕಳಾಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಕೊಂತ ಇದ್ದೀರಾ? ಒಬ್ರು ಹೆಂಗಸರಿಗೆ ವಯಸ್ಸು ಹೆಚ್ಚಾಕೊಂತ ಹೋಗಿದ್ರೆ ಹೊಟ್ಟೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಕಡಿಮೆ ಆಗ್ತಾ ಹೋಗುತ್ತೆ. 30 ಇಂದ 35 ವರ್ಷ ಏಜ್ ಮಧ್ಯದಲ್ಲಿ ಈ ಎಗ್ ಕ್ವಾಲಿಟಿ ಅನ್ನೋದು ಕಡಿಮೆ ಆಗೋದು ಸ್ಟಾರ್ಟ್ ಆಗುತ್ತೆ. 35 ಆದ್ಮೇಲೆ ಈ ಎಗ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಬೇಗ ಕಡಿಮೆ ಆಗುತ್ತೆ. ಅದರಿಂದ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಮತ್ತೆ ಮಿಸ್ಕ್ಯಾರೇಜ್ ರೇಟ್ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಮಕ್ಕಳು ಆಗಲ್ಲ ಅಂತ ಇಲ್ಲ. ಫಸ್ಟ್ ನೀವು ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಮೀಟ್ ಮಾಡ್ರಿ. AMH ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ. ಒಂದು ವೆಜೈನಲ್ ಸ್ಕ್ಯಾನ್ ಇಲ್ಲ ಅಬ್ಡಾಮಿನಲ್ ಸ್ಕ್ಯಾನ್ ಮಾಡಿಸ್ಕೊಂಡಿದ್ರೆ ಗರ್ಭಾಶಯ ಹೇಗಿದೆ, 2 ಅಂಡಾಶೀಲ ಅಂದ್ರೆ ಓವರೀಸ್ ನಲ್ಲಿ ಎಷ್ಟು ಫಾಲಿಕಲ್ಸ್ ಇದೆ, ನಿಮ್ ಏಜ್ ಗೆ ಎಷ್ಟಿರ್ಬೇಕು ಅಷ್ಟಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ನೀವು ಚೆನ್ನಾಗಿ ನಿಮ್ದು ಪ್ಲಾನ್ ಮಾಡ್ಕೋಬಹುದು ಪ್ರೆಗ್ನೆನ್ಸಿನ. ಇಲ್ಲ ಪ್ರೆಗ್ನೆನ್ಸಿ ನೀವು ಡಿಲೇ ಮಾಡ್ಬೇಕಂತ ಅನ್ಕೊಂತ ಇದ್ದೀರಾ ಅಂದ್ರೆ ಎಗ್ ಫ್ರೀಸಿಂಗ್, ಎಂಬ್ರಿಯೋ ಫ್ರೀಸಿಂಗ್ ಅಂತ ಆಪ್ಷನ್ಸ್ ನ ನೀವು ಕನ್ಸಿಡರ್ ಮಾಡ್ಬೇಕಾ ಇಲ್ಲನಾ ಅಂತ ನಿಮ್ ಫರ್ಟಿಲಿಟಿ ಡಾಕ್ಟರ್ ನಿಮ್ನ ಗೈಡ್ ಮಾಡ್ತಾರೆ. ಒಳ್ಳೆ ಆಹಾರ, ಸ್ಮೋಕಿಂಗ್, ಆಲ್ಕೋಹಾಲ್ ನ ಬಿಡಬೇಕು, ಮತ್ತೆ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಬೇಕು. ಅಟ್ ಲೀಸ್ಟ್ ಫಾರ್ 1 ಅವರ್, 1 ತಾಸ್ ಒನ್ ಡೇ ನಲ್ಲಿ ಎಕ್ಸರ್ಸೈಸ್ ಮಾಡಬೇಕು. ಇಂಥ ಚೇಂಜಸ್ ನ ನೀವು ನಿಮ್ ಲೈಫ್ ನಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರೆ ಎಗ್ ಕ್ವಾಲಿಟಿ ಬೆಟರ್ ಆಗುತ್ತೆ. ಏಜ್ ಬರೇ ಒಂದ್ ನಂಬರ್, ಬಟ್ ಅದನ್ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ಮದರ್ಹುಡ್ ಅನ್ನೋದು ಯಾವ ಏಜ್ ನಲ್ಲಿನೂ ಬರುತ್ತೆ, ಬಟ್ ಅದು ಹೆಲ್ದಿ ಆಗಿ ಹೋಗ್ಬೇಕಂದ್ರೆ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಇನ್ನೂ ಒಳ್ಳೇದು.